ಆಪರೇಷನ್ ಸಿಂಧೂರ ಆರಂಭಗೊಂಡ ನಂತರ ಭಾರತ ಸರ್ಕಾರ ರಕ್ಷಣಾ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆಗಳಿಂದ ಪ್ರತಿದಿನದ ಅಪ್ಡೇಟ್ಗಳನ್ನು ದೇಶದ ಜನರಿಗೆ ಮಾಧ್ಯಮದ ಮೂಲಕ ತಿಳಿಸುವ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ವೆಲ್ ಥಾಟ್ ವ್ಯವಸ್ಥೆ ಅದು. ಕೇವಲ ಘಟನೆ ಏನಾಗಿದೆ, ಬೆಳವಣಿಗೆ ಏನಾಗಿದೆ ಅಷ್ಟನ್ನು ಮಾತ್ರ ಹೇಳೋದಲ್ಲ, ಯಾರ ಮೂಲಕ ಅದನ್ನು ಹೇಳಿಸಲಾಗುತ್ತೆ ಅನ್ನುವುದು ಕೂಡ ವೆಲ್ ಥಾಟ್ ಆಗಿತ್ತು. ಭೂಸೇನೆಯ ಕಡೆಯಿಂದ ಕರ್ನಲ್ ಸೋಫಿಯಾ ಖುರೇಶಿ ಇದ್ರು, ವಾಯುಪಡೆಗಳ ಕಡೆಯಿಂದ ವ್ಯೋಮಿಕಾ ಸಿಂಗ್, ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಇದ್ರು, ಜೊತೆಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒಬ್ಬ ಕಾಶ್ಮೀರಿ ಪಂಡಿತ. ಸೇನೆಯ ವಿಷಯದಲ್ಲಿ ಜಾತಿ ಧರ್ಮಗಳನ್ನು ನೋಡಬಾರದು. ಸೈನಿಕರಲ್ಲಿ ಈತ ಹಿಂದೂನ, ಮುಸ್ಲಿಮ, ಕ್ರಿಶ್ಚಿಯನ್ನ, ಆ ಜಾತಿನ ಈ ಜಾತಿನ ನೋಡಬಾರ್ದು. ಆದರೂ ಕೂಡ ಸರ್ಕಾರ ಯಾವ ಸಂದೇಶವನ್ನ, ಅದು ಡೆಫಿನೆಟ್ಲಿ ಏಕತೆಯ ಸಂದೇಶ ಆಗಿತ್ತು, ಯಾವ ಸಂದೇಶವನ್ನು ಕೊಡುವುದಕ್ಕೆ ಬಯಸಿತ್ತು ಆ ಸಂದೇಶ ದೇಶದ ಜನರಿಗೆ ತಲುಪಿತು. ಜೊತೆಗೆ ಸಾಕಷ್ಟು ಚರ್ಚೆ ಕೂಡ ಆಯಿತು. ಈ ವಿಷಯ ಚರ್ಚೆನೇ ಆಗಬಾರ್ದಾಗಿತ್ತಾ? ಆಗತ್ತದು ಈ ದೇಶದಲ್ಲಿ. ಆದರೆ ದುರಂತ, ಎಷ್ಟೆಲ್ಲ ನೆಗೆಟಿವ್ ಚರ್ಚೆಗಳು ಕೂಡ ಆಗ್ಬಿಟ್ಟು ಆ ವಿಷಯದಲ್ಲಿ, ಎಷ್ಟೆಲ್ಲ ನೆಗೆಟಿವ್ ಚರ್ಚೆಗಳು. ಈಗ ಮಧ್ಯಪ್ರದೇಶದ ಸಚಿವ, ಬಿಜೆಪಿ ಸರ್ಕಾರ ಇದೆ ಅಲ್ಲಿ, ಮಾತನಾಡುವ ಭರದಲ್ಲಿ ಮಾತನಾಡ್ತಾ ಇದ್ದದ್ದೇನು, ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ತಿಳಿಸೋದಕ್ಕೆ. ಏನು ಮುಟ್ಟಿ ನೋಡಿಕೊಳ್ಳುವಂಥ ಉತ್ತರ ಕೊಟ್ಟರೆ ನೀವು ಪಾಕಿಸ್ತಾನಕ್ಕೆ ಅಭಿನಂದನೆಗಳು ಅಂತ ಹೇಳುವುದಕ್ಕೆ ಕರೆಯಲಾಗಿದ್ದಂಥ ಸಭೆಯ ಕಾರ್ಯಕ್ರಮದಲ್ಲಿ ಆಡಿದ ಮಾತುಗಳು. ಕರ್ನಲ್ ಸೋಫಿಯಾ ಭೂಸೇನೆಯ ಕಡೆಯಿಂದ ಪ್ರೆಸ್ ಬ್ರೀಫಿಂಗ್ ಮಾಡ್ತಿದ್ರು. ವಿಜಯ್ ಶಾ ಮಧ್ಯಪ್ರದೇಶದ ಸಚಿವರು ಹೇಳ್ತಾರೆ, ಭಯೋತ್ಪಾದಕರ ಹಿಂದೂಗಳನ್ನ ಬಟ್ಟೆ ಬಿಚ್ಚಿಕೊಂಡ್ರು, ಪ್ರತೀಕಾರಕ್ಕೆ ಮೋದಿ ಅವರ ತಂಗಿನೇ ಕಳಿಸಿದ್ರು ಅಂತ. ಕರ್ನಲ್ ಸೋಫಿಯಾ ಖುರೇಶಿ ಒಬ್ಬ ಮುಸ್ಲಿಂ ಹೆಣ್ಣುಮಗಳು ಅನ್ನುವ ಕಾರಣಕ್ಕೆ ಅವರು ಆಡಿದ ಮಾತಿದು. ಭಯೋತ್ಪಾದಕರ ನಮ್ಮ ಅಕ್ಕ ತಂಗಿಯರನ್ನ ವಿಧವೆ ಮಾಡಿದ್ರು. ಮೋದಿ ಅವರದೇ ಸಹೋದರಿ, ಯಾರ ಸಹೋದರಿ? ಭಯೋತ್ಪಾದಕರ ಸಹೋದರಿ ಅಂತೆ. ಅವರದೇ ಸಹೋದರಿಯನ್ನ ಕಳಿಸಿ ಉಗ್ರರಿಗೆ ಪಾಠ ಕಲಿಸಿದ್ರು. ವಿಜಯ್ ಶಾ ಆಡಿದ ಮಾತಿದೆ. ಕ್ಷಮೆ ಕೋರಿದ್ದಾರೆ ಫೈನಲಿ, ಆದರೆ ಕಾಂಗ್ರೆಸ್ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೋರಾಡ್ತಾ ಇದೆ. ಕೇಳಿಸ್ಕೊಳ್ಳಿ ಒಂದ್ಸಲ ಮಾತನಾಡಿ. जिन्होंने हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तेजी करवाई। उन्होंने कपड़े उतार के हमारे हिंदुओं को मारा, और मोदी जी ने उनकी बहन को उनकी ऐसी की तेजी करने हमारे जहाज से उनके घर गए। इसलिए उनके समाज की बहन को भेजा कि तुमने हमारी बहनों को अगर विधवा किया है तो तुम्हारे समाज की बहन आके तुम्हें नंगा करके छोड़ेगी। देश का सम्मान, मान सम्मान और हमारी बहनों का सुहाग का बदला तुम्हारी जाति की, समाज की बहनों को पाकिस्तान भेजकर अगर कोई ले सकता है, और उन्होंने कहा था घर में घुस के मालूम, घर में घुस। भारतीय जनता पार्टी के एक काबीना मंत्री विजय शाह जी ने जिस तरीके से उन बेटियों को जिन्होंने पाकिस्तान की सेना को थर्रा दिया, उन बेटियों के खिलाफ इतने अनर्गल तरीके से अपनी बात कही, इतने छोटे शब्दों में अपनी बात कही, मैं पूरी भावना को, आदरणीय मध्य प्रदेश के मुख्यमंत्री जी के कैबिनेट के मंत्री हैं विजय शाह, उन्होंने बेटियों के प्रति जो अपशब्द कहे, एक मंत्रिमंडल का सदस्य का सामूहिक उत्तरदायित्व मंत्रिमंडल का होता है, तो मोहन यादव जी को अब स्पष्ट करना पड़ेगा कि ये जो विजय शाह जी ने बयान दिया, इससे पूरा मंत्रिमंडल सहमत है क्या? पूरी भारतीय जनता पार्टी सहमत है क्या? और अगर भारतीय जनता पार्टी सहमत नहीं है तो इसी वक्त विजय शाह को बर्खास्त करना चाहिए।
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.